ಆಲ್ಟರ್ನೇಟ್ ಥೆರಪಿ ಅಂದ್ರೆ ಏನು, ಇದು ಹೇಗೆ ಕೆಲಸವನ್ನ ಮಾಡುತ್ತೆ ಅಂತ ತಿಳಿಸಿಕೊಡೋದಾದ್ರೆ? ಹೌದು ನೋಡಿ, ಆಲ್ಟರ್ನೇಟ್ ಥೆರಪಿ ಅಂದರೆ ಔಷಧಿ ಜೊತೆ ಅಥವಾ ಔಷಧಿ ಇಲ್ಲೇ ಕೆಲವೊಂದು ತೊಂದರೆಗಳಿಗೆ ಔಷಧಿ ರಿಕ್ವೈರ್ಮೆಂಟೇ ಇರೋದಿಲ್ಲ. ಸೊ ಅಂಥದ್ದಕ್ಕೆ ನಾವು ಥೆರಪಿಗಳನ್ನು ಏನೊಂದು ಔಷಧಿ ಇಲ್ಲದೆ ಅಡಾಪ್ಟ್ ಮಾಡಿಕೊಂಡು ಕಾಯಿಲೆಗಳನ್ನು ವಾಸಿ ಮಾಡ್ಕೊಳ್ತೀವಿ. ಇದಕ್ಕೆ ಆಲ್ಟರ್ನೇಟ್ ಥೆರಪಿ ಅಂತ ಹೇಳ್ತಾರೆ. ಓಕೆ, ಸೊ ಔಷಧಿ ಇಲ್ಲದೇನೆ ಗುಣಮುಖರಾಗಬಹುದು ಅಂತ ಹೇಳ್ತಾ ಇದ್ರಿ ನೀವು, ಹೇಗೆ ಅಂತ ಹೇಳಿ? ನೋಡಿ, ನಮಗೆ ಎರಡು ಥರ ಶರೀರ ಇರುತ್ತೆ. ಒಂದು ಸ್ಥೂಲ ಶರೀರ, ಇನ್ನೊಂದು ಸೂಕ್ಷ್ಮ ಶರೀರ. ಸ್ಥೂಲ ಶರೀರ ಅಂದರೆ ಕಣ್ಣಿಗೆ ಕಾಣಿಸುವಂಥದ್ದು. ಓಕೆ, ಸೂಕ್ಷ್ಮ ಶರೀರ ಅಂದರೆ ಈಗ ಫಿಸಿಕಲ್ ಐಸಿಗೆ ಕಾಣಿಸಲ್ಲ, ಅದಕ್ಕೆ ಥರ್ಡ್ ಐ ಅಂತ ಬರುತ್ತೆ, ಮೂರನೇ ಕಣ್ಣು ಅಂತ ಏನು ಹೇಳ್ತಾರೆ. ಸೊ ಇದು ಕೆಲವರಿಗೆ ನ್ಯಾಚುರಲ್ ಆಗಿ ಓಪನ್ ಆಗಿ ಕ್ಲೋಸ್ ಆಗುತ್ತೆ, ಅದನ್ನ ಕ್ಲಾರೋವಾಯ್ನ್ಸ್ ಅಂತ ಹೇಳ್ತಾರೆ. ಈ ಒಂದು ಕಣ್ಣಿನಿಂದ ಏನು ನೋಡ್ತೀವಿ ಕ್ಲಾರೋವಾಯ್ನ್ಸ್ ಅಂತ. ಸೊ ಆ ಕಣ್ಣಿಗೆ ಈ ಸೂಕ್ಷ್ಮ ಶರೀರಗಳು ಕ್ಲೀನಾಗಿ ಕಾಣಿಸುತ್ತೆ. ಕಲರ್ ಆಫ್ ದ ಚಕ್ರ ಇರ್ಬೋದು, ಪ್ರಭಾವಳಿ ಇರ್ಬೋದು, ಸೂಕ್ಷ್ಮ ಶರೀರಗಳು ಲೇಯರ್ ಆಗಿ ನಮ್ಮ ಸುತ್ತಲೂ ಇರುತ್ತೆ. ನೋಡಿ ಈ ಥರ. ಓಕೆ, ಈ ಫೋಟೋನ ನೋಡಿದರೆ ನೀವು ಲೇಯರ್ ಆಗಿ ಈರುಳ್ಳಿ ಕಟ್ ಮಾಡಿದ್ರೆ ಹೇಗೆ ಲೇಯರ್ ಇರುತ್ತೆ, ಆ ಥರ ಇದೆ ನೋಡಿ. ಸೊ ಇವೆಲ್ಲ ಸೂಕ್ಷ್ಮ ಶರೀರಗಳು ಅಂತ ಹೇಳಿ. ಸೊ ಇದನ್ನ ನಮ್ಮ ಋಷಿಗಳು ಸಾವಿರಾರು ವರ್ಷಗಳ ಹಿಂದೆನೆ ಕಂಡು ಹಿಡಿದು ಹೇಳಿದ್ದಾರೆ. ಮನುಷ್ಯನಿಗೆ ಬರೀ ಭೌತಿಕ ಶರೀರ ಒಂದೇ ಅಲ್ಲ, ಅವನಿಗೆ ಈ ಸೂಕ್ಷ್ಮ ಶರೀರಗಳು ಸಹ ಇರುತ್ತೆ. ಅದರಲ್ಲಿ ಪ್ರಾಣಮಯ ಶರೀರ, ಮನೋನ್ಮಯ ಶರೀರ, ಆನಂದಮಯ ಶರೀರ, ಭಾವನಾತ್ಮಕ ಶರೀರ, ಈ ರೀತಿ ಹಲವಾರು ಸೂಕ್ಷ್ಮ ಶರೀರಗಳು ಸಹ ಇರುತ್ತೆ. ಅವುಗಳಿಗೆ ಕಾಯಿಲೆ ಬಂದ್ರೂ ಸಹ ನಾವು ನರಳ್ತೀವಿ ಅಂತ ಹೇಳಿ ಸಾವಿರಾರು ವರ್ಷಗಳ ಹಿಂದೆನೆ ನಮಗೆ ಹಲವಾರು ಚಕ್ರಗಳು ಸಹ ಇದೆ. ಒಂದು ಸೂಜಿ ಮೊನೆ ಗಾತ್ರದಿಂದ ಹಿಡಿದು 5-6 ಇಂಚಿನಷ್ಟು ದೊಡ್ಡದಾದ ಈ ಋಷಿ ಮುನಿಗಳಿಗೆಲ್ಲ ಬಹಳ ಮೀಟರ್ ಗಟ್ಟಲೆ ಸೈಜ್ ಅಷ್ಟು ದೊಡ್ಡದಾದ ಚಕ್ರಗಳು ಸಹ ಇರುತ್ತೆ. ಈ ಚಕ್ರಗಳಲ್ಲಿ ನಾವು ಪ್ರಾಣಶಕ್ತಿಯನ್ನು ಸ್ಟೋರ್ ಮಾಡ್ಕೋತೀವಿ ವಿಶ್ವದಿಂದ. ಪ್ರಾಣಶಕ್ತಿಯಲ್ಲಿ ಹಲವಾರುಗಳ ಥರ ಪ್ರಾಣಗಳಿರುತ್ತೆ. ಪಂಚಭೂತಗಳಿರ್ಬೋದು, ಗ್ರಹ ನಕ್ಷತ್ರಗಳಿಂದ ಬರುವಂಥ ಶಕ್ತಿಗಳಿರಬಹುದು, ಪರಮಾತ್ಮನಿಂದ ಬರುವಂಥ ಶಕ್ತಿಗಳು, ದೇವತೆಗಳಿಂದ ಬರತಕ್ಕಂಥ ಶಕ್ತಿಗಳು, ಮನುಷ್ಯನಿಗೆ ಹಲವಾರು ಥರ ಪ್ರಾಣಶಕ್ತಿಗಳು ಬೇಕಾಗುತ್ತೆ. ಸೊ ಈ ಪ್ರಾಣಶಕ್ತಿಗಳಲ್ಲಿ ನ್ಯೂನತೆಗಳು ಉಂಟಾದಾಗ ನಮಗೆ ಕಾಯಿಲೆಗಳು ಬರೋದು. ಓಕೆನಾ? ಫಿಸಿಕಲ್ ಆಗಿ ನಮಗೆ ಬರೋವಂಥ ತೊಂದರೆಗಳು ಭಾಳ ಕಡಿಮೆ, 10% ಅಂತ ಹೇಳ್ಬೋದು. ನಾವು ಸರಿಯಾಗಿ ಊಟ ಮಾಡದೇ ಇದ್ದಾಗ ಆಯಿತಾ, ಮತ್ತು ಸರಿಯಾದ ಒಂದು ಕ್ಲೀನ್ ಆಗಿರೋ ಹೈಜೀನ್ ಆಗಿರ್ತಕ್ಕಂಥ ವಾಟರು, ನೀರು ಅಥವಾ ವಾಯು ಇದನ್ನು ಸೇವಿಸದೇ ಹೋದಾಗ ನಮಗೆ ತೊಂದರೆಗಳು ಫಿಸಿಕಲ್ ಆಗಿ ಕಾಣಿಸ್ಕೊಳ್ಳುತ್ತೆ. ಇಲ್ಲಾಂದರೆ 90% ಕಾಯಿಲೆಗಳು ನಮಗೆ ಈ ಸೂಕ್ಷ್ಮ ರೂಪದಲ್ಲೇ ಬರೋದು. ಗೊತ್ತಾಯ್ತಾ? ಮುಖ್ಯವಾಗಿ ಕರ್ಮದಿಂದ, ನಾವು ಮಾಡತಕ್ಕಂಥ ಪ್ರಾರಬ್ಧ ಕರ್ಮಗಳಿಂದಾಗಿ ನಮಗೆ ಹಲವಾರು ರೀತಿಯ ಸಿವಿಯರ್ ಸಫರಿಂಗ್ಸ್ ಬರುತ್ತೆ. ಇದ್ದಕ್ಕಿದ್ದಂಗೆ ಚೆನ್ನಾಗಿರೋರು ಕಾಯಿಲೆ ಬಿಟ್ಬಿಡ್ತಾರೆ ಸಡನ್ನಾಗಿ. ಆಮೇಲೆ ವ್ಯಾಪಾರಗಳು ಚೆನ್ನಾಗಾಗ್ತಾ ಇರುತ್ತೆ, ಸಡನ್ನಾಗಿ ಬಿಸ್ನೆಸ್ಸಲ್ಲಿ ಡೌನ್ ಆಗಿಬಿಡುತ್ತೆ, ವ್ಯಾಪಾರನೇ ಆಗೋದಿಲ್ಲ, ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಬರುತ್ತೆ. ಆಮೇಲೆ ಮಾನಸಿಕ ನೆಮ್ಮದಿ ಇರೋದಿಲ್ಲ, ಕುಟುಂಬದಲ್ಲಿ ಹಾರ್ಮೋನಿ ಅನ್ನೋದಿರೋದಿಲ್ಲ, ಒಬ್ರು ನೋಡಿದ್ರೆ ಒಬ್ರಿಗಾಗಲ್ಲ. ಈ ರೀತಿ ಸಮಸ್ಯೆಗಳೆಲ್ಲ ಸಿವಿಯರ್ ಕರ್ಮದಿಂದಾಗಿ ಬರ್ತದೆ. ಮನೆಯಲ್ಲಿ ಯಾರಿಗೂ ನೋಡಿದ್ರು ಸದಾ ಕಾಲ ಕಾಯಿಲೆಗಳು, ಒಬ್ರಿಗಾದ್ರೆ ನಂತರ ಇನ್ನೊಬ್ಬರಿಗೆ ಸ್ಟಾರ್ಟ್ ಆಗ್ತದೆ. ಈ ರೀತಿ ಕಷ್ಟಗಳೆಲ್ಲ ಸಿವಿಯರ್ ಕರ್ಮದಿಂದ ಬರುವಂಥದ್ದು ಅಂತ ಹೇಳ್ತೀವಿ.